ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಿನೋಬನಗರ ಗ್ರಾಮದ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ರುದ್ರಭೂಮಿಯನ್ನ ಮಂಜೂರು ಮಾಡುವ ಕುರಿತು ಮಾನ್ಯ ತಹಶೀಲ್ದಾರ್ ಯು ವಸಂತಕುಮಾರಿ ಗಂಗಾವತಿ ಇವರಿಗೆ ರುದ್ರಭೂಮಿಯನ್ನ ಮಂಜೂರು ಮಾಡುವಂತೆ ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಉಡಚಪ್ಪ ಶ್ರೀರಾಮನಗರ ಇವರ ನೇತೃತ್ವದಲ್ಲಿ ಸಂಘಟನೆಯ ಸದಸ್ಯರೊಂದಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಆದಷ್ಟು ಬೇಗ ರುದ್ರಭೂಮಿಯನ್ನ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಮಂಜೂರು ಮಾಡತಕ್ಕಂಥ ವ್ಯವಸ್ಥೆ ಇವತ್ತು ಸರ್ಕಾರದ ಮಟ್ಟದಲ್ಲಿದೆ. ಆದ ಕಾರಣ ಇವತ್ತಿನ ಚಿಕ್ಕಜಂತಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿನೋಬನಗರದಲ್ಲಿ ಅನೇಕ ಸುಮಾರು 10 ವರ್ಷಗಳ ಕಾಲಗಳಿಂದಲೂ ಇವತ್ತ ಪರಿಸ್ಥಿತಿ ಬಂದೋಗಿದೆ. ಹಂಗಾಗಿ ನಾವು ಮಾನ್ಯ ತಹಶೀಲ್ದಾರ್ ಅವರ ಹತ್ರ ಕೇಳ್ಕೊಳ್ತೀವಿ, ದಯವಿಟ್ಟು ಈ ಒಂದು ಸ್ಮಶಾನದ ರುದ್ರಭೂಮಿಗೆ ಒಂದು ಭೂಮಿಯನ್ನು ಮಂಜೂರು ಮಾಡಿ ಅಲ್ಲಿ ಎಲ್ಲ ಜಾತಿ ಜನಾಂಗದವರಿಗೆ ಒಂದು ಹೆಣಗಳನ್ನು ಹೂಳಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತಂದೇಳಿ ಮಾನ್ಯ ತಹಶೀಲ್ದಾರ್ ಅವರ ಹತ್ರ ಹೇಳಿಕೊಳ್ಳುತ್ತಾ, ಮತ್ತು ಈ ಮನವಿಯನ್ನು ಮಾನ್ಯ ನಮ್ಮ ತಹಶೀಲ್ದಾರ್ ಮುಖಾಂತರ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು AC ಸಾಹೇಬರಿಗೂ ಕೂಡ ನಾವು ಇದನ್ನು ತಲುಪಿಸ್ತೀವಿ. ಆದಷ್ಟು ಬೇಗನೆ ನಮ್ಮ ಅಧಿಕಾರಿಗಳು ಈ ಒಂದು ಮನವಿಗೆ ಸ್ಪಂದನೆ ಮಾಡಿ ಅಲ್ಲಿ ಆ ಸ್ಥಳಕ್ಕೆ ಒಂದು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಮನಗಂಡು ಭೂಮಿಯನ್ನು ಮಂಜೂರು ಮಾಡಬೇಕಂತಂದೇಳಿ ಅವರಲ್ಲಿ ಹೃದಯಪೂರ್ವಕವಾಗಿ ಕೇಳಿಕೊಳ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್ ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮದೇನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.